ಅಂದು ರಾತ್ರಿ ಆ ದೊಡ್ಡ ಬಂಗಲೆಯಲ್ಲಿ ನಾನು ಒಬ್ಬಳೇ ಇದ್ದೆ. ನನ್ನ ಗಂಡ ವಿಕ್ರಮ್ ಕೆಲಸದ ನಿಮಿತ್ತ ಬೇರೆ ಊರಿಗೆ ಹೋಗಿದ್ದರು. ಬೆಡ್ರೂಮಿನ ಎಸಿ ಎಷ್ಟೇ ತಣ್ಣಗಿದ್ದರೂ ನನ್ನ ಮನಸ್ಸಿನಲ್ಲಿದ್ದ ಒಂಟಿತನದ ಬೆಂಕಿ ಮಾತ್ರ ಆರಿರಲಿಲ್ಲ. ಬಾಲ್ಕನಿಯಲ್ಲಿ ನಿಂತು ಕೆಳಗೆ ನೋಡಿದಾಗ ಔಟ್ಹೌಸ್ ಹತ್ತಿರ ರಾಘವ ಕಾಣಿಸಿದ. ಅವನ ಮೈ ಮೇಲೆ ಶರ್ಟ್ ಇರಲಿಲ್ಲ. ಬೆವರಿನ ಹನಿಗಳು ಅವನ ಎದೆಯ ಮೇಲೆ ಮುತ್ತಿನ ಹಾಗೆ ಹೊಳಿತಿದ್ದವು. ಅವನು ನಮ್ಮ ತೋಟದ ಕೆಲಸ ಮಾಡುವವನು, ವಯಸ್ಸಿನಲ್ಲಿ ನನಗಿಂತ ತುಂಬಾ ಚಿಕ್ಕವನು. ಆದರೆ ಆ ಕ್ಷಣದಲ್ಲಿ ನನ್ನ ಅಂತಸ್ತು, ಅಹಂಕಾರ ಎಲ್ಲವನ್ನೂ ಮರೆತು ಅವನನ್ನು ನನ್ನ ಕೋಣೆಗೆ ಕರೆಸಿದೆ. ಅವನ ಅಸಹಾಯಕತೆ ಮತ್ತು ನನ್ನ ಹಸಿವು ಒಂದಾದ ಆ ರಾತ್ರಿ ನಡೆದಿದ್ದು ಕೇವಲ ಸಾಲದ ವ್ಯವಹಾರವಲ್ಲ, ಅದನ್ನು ಮೀರಿದ ಒಂದು ಒಪ್ಪಂದ. ಹಣ ಕೊಟ್ಟು ನಾನು ಅವನನ್ನೇ ಕೊಂಡುಕೊಂಡೆ. ಅಷ್ಟಕ್ಕೂ ಆ ರಾತ್ರಿ ಬಾಗಿಲು ಹಾಕಿದ ಮೇಲೆ ಆಗಿದ್ದೇನು? ನನ್ನ ಜೊತೆ ಆ ರಾತ್ರಿ ಅವನು ಆಡಿದ ಆಟ ಹೇಗಿತ್ತು? ತಿಳಿಯಲು ಪೂರ್ತಿ ಕಥೆಯನ್ನು ಕೇಳಿ. ನಮಸ್ಕಾರ ಗೆಳೆಯರೇ, ನನ್ನ ಹೆಸರು ಮಾಳವಿಕಾ, ವಯಸ್ಸು 39. ನನ್ನ ಗಂಡನ ಹೆಸರು ವಿಕ್ರಮ್. ನಮ್ಮ ಊರಿಗೆಲ್ಲ ನಾವೇ ಶ್ರೀಮಂತರು ಮತ್ತು ಈ ಐಷಾರಾಮಿ ಬಂಗಲೆಯ ಮಹಾರಾಣಿ. ನನ್ನ ಮೈಮೇಲೆ ಇರುವ ಒಂದೊಂದು ಒಡವೆಯ ಬೆಲೆ ಕೇಳಿದರೆ ಸಾಮಾನ್ಯ ಜನರಿಗೆ ತಲೆ ತಿರುಗಬಹುದು. ಆದರೆ ಈ ರೇಷ್ಮೆ ಸೀರೆ, ವಜ್ರದ ಹಾರ, ಎಸಿ ರೂಮು ಇವೆಲ್ಲದರ ಒಳಗೆ ಇರುವುದು ಬರೀ ಶೂನ್ಯ ಎಂಬುದು ನನಗೊಬ್ಬಳಿಗೆ ಮಾತ್ರ ಗೊತ್ತು. ನನ್ನ ಗಂಡ ವಿಕ್ರಮ್ ಒಬ್ಬ ದೊಡ್ಡ ಬಿಸಿನೆಸ್ ಮ್ಯಾನ್. ಅವರಿಗೆ ಈ ಪ್ರಪಂಚದಲ್ಲಿ ದುಡ್ಡು ಬಿಟ್ಟರೆ ಬೇರೆ ಏನು ಮುಖ್ಯ ಅಲ್ಲ. ಕೈಯಲ್ಲಿ ದುಡ್ಡಿದ್ದರೆ ಏನಾದರೂ ಸಾಧಿಸಬಹುದು ಅನ್ನುವುದು ಅವರ ನಂಬಿಕೆ. ಆದರೆ ಹೆಂಡತಿ ಅನ್ನೋದು ಅವರಿಗೆ ಕೇವಲ ಮನೆಯ ಶೋಕೇಸ್ನಲ್ಲಿ ಇಟ್ಟಿರೋ ಗೊಂಬೆ ಇದ್ದ ಹಾಗೆ. ಬೇಕಾದಾಗ ನೋಡ್ತಾರೆ, ಬೇಡವಾದಾಗ ಧೂಳು ಹಿಡಿಯೋಕೆ ಬಿಡ್ತಾರೆ. ಅಂದಿನ ದಿನವೂ ಹಾಗೇ ಇತ್ತು. ರಾತ್ರಿ 9 ಗಂಟೆಗೆ ನಾನು ಕೆಂಪು ಬಣ್ಣದ ಬೆಲೆಬಾಳುವ ಸೀರೆ ಹುಟ್ಟು ಡೈನಿಂಗ್ ಟೇಬಲ್ ಮುಂದೆ ಕುಳಿತಿದ್ದೆ. ಎದುರಿಗೆ ಪಲಾವ್, ಪನ್ನೀರ್ ಬಟರ್ ಮಸಾಲಾ, ಸ್ವೀಟ್ಸ್ ಎಲ್ಲ ಜೋಡಿಸಿಟ್ಟಿದ್ದೆ. ವಿಕ್ರಮ್ ಬರ್ತಾರೆ, ಒಟ್ಟಿಗೆ ಊಟ ಮಾಡೋಣ ಅಂತ ಆಸೆ ಇತ್ತು. ಅಷ್ಟರಲ್ಲಿ ಫೋನ್ ರಿಂಗ್ ಆಯ್ತು. ಹಲೋ ಮಾಳವಿಕಾ, ಇವತ್ತು ಕ್ಲೈಂಟ್ ಮೀಟಿಂಗ್ ಇದೆ. ನಾನು ಬರೋಕೆ ಲೇಟ್ ಆಗುತ್ತೆ, ನೀನು ಊಟ ಮಾಡಿ ಮಲಗು ಅಂತ ಒಂದೇ ಉಸಿರಲ್ಲಿ ಹೇಳಿ ಫೋನ್ ಕಟ್ ಮಾಡಿದರು. ಅಷ್ಟೊಂದು ಆಸೆಯಲ್ಲಿ ಕಾಯುತ್ತಿದ್ದ ನನ್ನ ಎದೆಯಲ್ಲಿ ಏನೋ ಚುಚ್ಚಿದ ಹಾಗಾಯಿತು. ವಿಪರೀತ ಕೋಪ ಬಂತು. ಎದುರಿಗಿದ್ದ ಪ್ಲೇಟ್ ಅನ್ನು ಜೋರಾಗಿ ತಳ್ಳಿದೆ. ಅನ್ನವೆಲ್ಲ ಚಲ್ಲಾಪಿಲ್ಲಿ ಆಯಿತು. ಕಣ್ಣಲ್ಲಿ ನೀರು ಬಂತು. ಯಾಕೆ ಹೀಗೆ? ನನಗೇನು ಕಮ್ಮಿ ಇದೆ? ಸೌಂದರ್ಯ ಇಲ್ವಾ? ಹಣ ಇಲ್ವಾ? ಆದರೂ ಯಾಕೆ ಈ ಒಂಟಿತನ ಅಂತ ಬೇಸರದಿಂದ ನನ್ನನ್ನೇ ನಾನು ಪ್ರಶ್ನೆ ಮಾಡಿಕೊಳ್ಳುತ್ತಾ ಬೆಡ್ರೂಮ್ಗೆ ಹೋದೆ. ಬಾಲ್ಕನಿಯಲ್ಲಿ ನಿಂತು ಸಿಗರೆಟ್ ಸೇರಿದೆ. ಹೊಗೆ ಬಿಡುವಾಗ ಮನಸ್ಸಿನ ಭಾರ ಸ್ವಲ್ಪ ಕಡಿಮೆ ಆದ ಹಾಗೆ ಅನಿಸಿತು. ಕೆಳಗೆ ನೋಡಿದೆ, ನಮ್ಮ ತೋಟದಲ್ಲಿ ಲೈಟ್ ಇನ್ನೂ ಉರಿತಿತ್ತು. ಅಲ್ಲಿ ರಾಘವ ಕೆಲಸ ಮಾಡ್ತಿದ್ದ. 22 ವರ್ಷದ ಹುಡುಗ, ನಮ್ಮ ತೋಟದ ಕೆಲಸದವನು. ಅವನ ಮೈಮೇಲೆ ಶರ್ಟ್ ಇರಲಿಲ್ಲ, ಬರೀ ಬನಿಯನ್ ಇತ್ತು. ಬಿಸಿಲಿನಲ್ಲಿ ಮೈಮುರಿದು ಕೆಲಸ ಮಾಡುತ್ತಿದ್ದ. ಅವನ ಮೈಮೇಲೆ ಬೆವರು ಹರಿಯುತ್ತಿತ್ತು. ಆ ಬೆವರಿನ ಹನಿಗಳು ಲೈಟ್ ಬೆಳಕಿನಲ್ಲಿ ಮುತ್ತಿನ ಹಾಗೆ ಹೊಳಿತಿದ್ದವು. ಅವನ ಬಲಿಷ್ಠ ತೋಳುಗಳು, ಮಣ್ಣು ಮೆತ್ತಿದ ಕೈಗಳು ಇವೆಲ್ಲವನ್ನೂ ಮೇಲಿಂದ ನೋಡ್ತಾ ನಿಂತ ನನಗೆ ಒಂದು ವಿಚಿತ್ರ ಆಕರ್ಷಣೆ ಉಂಟಾಯಿತು. ನನ್ನ ಗಂಡ ಎಸಿ ರೂಮಿನಲ್ಲಿ ಕುಳಿತು ಪರ್ಫ್ಯೂಮ್ ಹಾಕಿಕೊಂಡು ತಿರುಗಾಡುತ್ತಾರೆ. ಆದರೆ ನನ್ನ ಕಡೆ ತಿರುಗಿಯೂ ನೋಡಲ್ಲ. ಆದರೆ ಈ ಹುಡುಗ ಮಣ್ಣಿನಲ್ಲಿ ಕೆಲಸ ಮಾಡಿದ್ರೂ ಅವನಲ್ಲಿ ಒಂದು ಗಂಡಸುತನ ಇತ್ತು. ನಾನು ಕೆಳಗೆ ಹೋದೆ. ನಮ್ಮ ಮನೆ ಅಡುಗೆಯವಳು ಕಮಲ ಪಾತ್ರೆ ತೊಳೆಯುತ್ತಿದ್ದಳು. ಕಮಲ, ಆ ಹುಡುಗ ರಾಘವ, ಅವನಿಗೆ ಮದುವೆ ಆಗಿದೆಯಾ ಅಂತ ಕೇಳಿದೆ. ಕಮಲ ನನ್ನನ್ನು ಆಶ್ಚರ್ಯದಿಂದ ನೋಡಿದ್ಲು. ಇಲ್ಲಮ್ಮ, ಪಾಪ ಚಿಕ್ಕವನು. ಅವನಿಗೆ ತಾಯಿ ಒಬ್ಬರೇ ದಿಕ್ಕು, ತಂದೆ ಇಲ್ಲ, ತುಂಬಾ ಕಷ್ಟಪಟ್ಟು ಜೀವನ ಮಾಡ್ತಾನೆ ಅಂದಳು. ಆ ಮಾತು ಕೇಳಿ ನನಗೇನೋ ಪಾಪ ಅನ್ನಿಸಿತು. ಆಮೇಲೆ ನಾನು ಹೋಗಿ ಮಲಗಿಬಿಟ್ಟೆ. ಆದರೆ ನಿದ್ದೆಯೇ ಬರಲಿಲ್ಲ. ನನ್ನ ಮನಸ್ಸಿನಲ್ಲಿ ಏನೋ ಒಂದು ಗೊಂದಲವಿತ್ತು. ಕೊನೆಗೆ ಹಾಗೂ ಈಗೋ ನಿದ್ದೆ ಬಂದು ಮಲಗಿಬಿಟ್ಟೆ. ಮರುದಿನ ಬೆಳಗ್ಗೆ ರಾಘವ ಗಿಡಗಳಿಗೆ ನೀರು ಬಿಡ್ತಿದ್ದ. ನಾನು ವಾಕಿಂಗ್ ಮಾಡುವ ನೆಪದಲ್ಲಿ ಅವನ ಹತ್ತಿರ ಹೋದೆ. ರಾಘವ, ಏನು ಕೆಲಸ ಮಾಡ್ತಿದೀಯಾ? ಆ ರೋಸ್ ಗಿಡಕ್ಕೆ ನೀರು ಕಮ್ಮಿಯಾಗಿದೆ ನೋಡು, ಸುಮ್ಮನೆ ಸಂಬಳ ತಗೊಳ್ತೀಯಾ ಅಂತ ದರ್ಪದಿಂದ ಗದರಿದೆ. ರಾಘವ ತಕ್ಷಣ ಪೈಪ್ ಕೆಳಗೆ ಹಾಕಿ ಕೈಮುಗಿದು, ಕ್ಷಮಿಸಿ ಮೇಡಂ, ಈಗಲೇ ಹಾಕ್ತೀನಿ ಅಂತ ತಲೆಬಾಗಿಸಿದ. ಅವನ ಆ ವಿನಯ, ಆ ಭಯ ನನಗೆ ತುಂಬಾ ಇಷ್ಟವಾಯಿತು. ಒಬ್ಬ ಗಂಡಸು ನನ್ನ ಮುಂದೆ ಹೀಗೆ ತಲೆ ತಗ್ಗಿಸಿ ನಿಲ್ಲೋದು ನನಗೆ ಅಧಿಕಾರದ ಅಮಲು ಏರಿಸಿತು. ಅಂದಿನಿಂದ ನಾನು ರಾಘವನನ್ನು ಕೇವಲ ಕೆಲಸಗಾರನಾಗಿ ನೋಡಲಿಲ್ಲ,
ಅವನನ್ನು ನನ್ನ ಒಂಟಿತನ ಕಳೆಯುವ ಒಂದು ಸಾಧನವನ್ನಾಗಿ, ನನ್ನ ಆಟಿಕೆಯಾಗಬಲ್ಲ ಅಭ್ಯರ್ಥಿಯನ್ನಾಗಿ ನೋಡೋಕೆ ಶುರು ಮಾಡಿದೆ. ಅವನ ಬಡತನ, ಅವನ ಅಸಹಾಯಕತೆ ಇವೆಲ್ಲವೂ ನನಗೆ ಪ್ಲಸ್ ಪಾಯಿಂಟ್ಸ್ ಆಗಿ ಕಂಡವು. ಆದರೆ ಪಾಪ ಅವನಿಗೆ ಗೊತ್ತಿರಲಿಲ್ಲ ಈ ಅರಮನೆಯ ಒಡತಿ ಅವನ ಬೆವರಿನ ಹನಿಗಾಗಿ ಬಲೆ ಬೀಸುತ್ತಿದ್ದಾಳೆ ಅಂತ. ದಿನಗಳು ಕಳೆದಂತೆ ರಾಘವ ನನ್ನ ಅಡಿಯಾಳಾಗುತ್ತಿದ್ದ. ನಾನು ಕರೆದ ತಕ್ಷಣ ಬರೋದು, ಹೇಳಿದ ಕೆಲಸ ಮಾಡುವುದು ಬಿಟ್ರೆ ಅವನಿಗೆ ಬೇರೆ ದಾರಿ ಇರಲಿಲ್ಲ. ಅವನಿಗೆ ಬರುವ 6,000 ಸಂಬಳದಲ್ಲಿ ಅವನ ತಾಯಿ ಗೌರಮ್ಮನ ಔಷಧಿ ಖರ್ಚು, ಮನೆ ಬಾಡಿಗೆ ಎಲ್ಲ ನಡೆದಿತ್ತು. ಅವನು ತುಂಬಾ ಸ್ವಾಭಿಮಾನಿ ಹುಡುಗ ಇದ್ದ. ಆದರೆ ವಿಧಿ ಯಾವಾಗ ಯಾರ ಮೇಲೆ ಮುನಿಸಿಕೊಳ್ಳುತ್ತೆ ಅಂತ ಹೇಳೋಕೆ ಆಗಲ್ಲ. ಒಂದು ದಿನ ರಾಘವ ಕೆಲಸಕ್ಕೆ ಬಂದಿರಲಿಲ್ಲ. ನಾನು ಕಮಲಳ ಹತ್ತಿರ ಕೇಳಿದೆ, ಅಮ್ಮ, ರಾಘವ ಅವರ ಅಮ್ಮನಿಗೆ ಹುಷಾರಿಲ್ಲ ಅಂತೆ, ಆಸ್ಪತ್ರೆಗೆ ಸೇರಿಸಿದ್ದಾನಂತೆ ಅಂತ ಹೇಳಿದ್ಲು. ನನಗೆ ಇದು ಒಂದು ಅವಕಾಶದಂತೆ ಕಂಡಿತು. ಸಂಜೆ ರಾಘವ ಓಡಿ ಬಂದ. ಅವನ ಕಣ್ಣುಗಳು ಕೆಂಪಾಗಿದ್ದವು, ಅತ್ತು ಮುಖ ಬಾಡಿತ್ತು. ಅವನು ಗೇಟ್ ಹತ್ತಿರ ನಿಂತು ಅಳ್ತಿದ್ದ. ನಾನು ಸೋಫಾದ ಮೇಲೆ ಕುಳಿತು ಮ್ಯಾಗಜಿನ್ ಓದುತ್ತಿದ್ದೆ. ನಾನು ಒಳಗೆ ಬಾ ರಾಘವ ಅಂತ ಕರೆದೆ. ಅವನು ಬಂದು ನನ್ನ ಕಾಲಿಗೆ ಬಿದ್ದ. ಅಮ್ಮ, ನನ್ನ ತಾಯಿ ಸಾಯುತ್ತಿದ್ದಾರೆ. ಡಾಕ್ಟರ್ ಹೇಳಿದ್ರು ಅರ್ಜೆಂಟ್ ಆಗಿ ಹಾರ್ಟ್ ಆಪರೇಷನ್ ಮಾಡಬೇಕು ಅಂತ. ನನಗೆ 5 ಲಕ್ಷ ರೂಪಾಯಿ ಬೇಕು ಅಮ್ಮ, ದಯವಿಟ್ಟು ಸಹಾಯ ಮಾಡಿ, ನಿಮ್ಮ ಕಾಲಡಿ ಬಿದ್ದು ಜೀವನ ಪೂರ್ತಿ ನಿಮ್ಮ ಗುಲಾಮನಾಗಿ ದುಡಿಯುತ್ತೇನೆ ಅಂತ ಗೋಗರೆದ. 5 ಲಕ್ಷ? ಅದು ನನಗೆ ಒಂದು ಸೀರೆಯ ಬೆಲೆ. ನನ್ನ ಪರ್ಸನಲ್ಲಿ ಅಷ್ಟು ದುಡ್ಡು ಯಾವಾಗಲೂ ಇರುತ್ತೆ. ಆದರೆ ನಾನು ತಕ್ಷಣ ಕೊಡಲಿಲ್ಲ. ನಾನು ಮ್ಯಾಗಜಿನ್ ಕೆಳಗಿಟ್ಟು ಅವನ ಕಡೆ ನೋಡಿದೆ. ಆಮೇಲೆ ಎದ್ದು ಹೋಗಿ ಒಂದು ಗ್ಲಾಸ್ ತಣ್ಣೀರು ತಂದು ಕೊಟ್ಟೆ. ಕುಡಿ ರಾಘವ, ಸಮಾಧಾನ ಮಾಡಿಕೋ ಅಂದೆ. ಅವನು ನೀರು ಕುಡಿದು ಆಸೆಯಿಂದ ನನ್ನ ಮುಖ ನೋಡಿದ. ಹಣ ದೊಡ್ಡ ವಿಷಯ ಅಲ್ಲ ರಾಘವ, 5 ಲಕ್ಷ ತಾನೇ, ಕೊಡ್ತೀನಿ. ಆದರೆ ಎಂದು ನಿಲ್ಲಿಸಿದೆ. ಅವನು ಗಾಬರಿಯಿಂದ ಆದರೆ ಏನು ಅಮ್ಮ ಅಂತ ಕೇಳಿದ. ನಾನು ಸೋಫಾದ ಮೇಲೆ ಆರಾಮಾಗಿ ಒರಗಿ ಕುಳಿತು, ನೋಡು ರಾಘವ, ಸುಮ್ಮನೆ ದುಡ್ಡು ಕೊಟ್ಟರೆ ಅದಕ್ಕೆ ಬೆಲೆ ಇರಲ್ಲ. ಜನ ಸಾಲ ತಗೊಳ್ತಾರೆ, ಆಮೇಲೆ ಮರೆತು ಹೋಗ್ತಾರೆ. ನೀನು ಗುಲಾಮನಾಗಿ ದುಡಿಯುತ್ತೇನೆ ಅಂತೀಯ, ಆದರೆ ನನಗೆ ಕೆಲಸಗಾರರ ಕೊರತೆ ಇಲ್ಲ. ನನಗೆ ಬೇಕಾಗಿರೋದು ಬೇರೆ ಎಂದೆ. ಅವನಿಗೆ ನನ್ನ ಮಾತು ಅರ್ಥವಾಗಲಿಲ್ಲ. ನೀವು ಏನೇ ಹೇಳಿದ್ರು ಮಾಡ್ತೀನಿ ಅಮ್ಮ, ನನ್ನ ತಾಯಿ ಪ್ರಾಣ ಉಳಿಸಿಯೇ ಅಂದ. ನಾನು ಎದ್ದು ನಿಂತು ಅವನ ಹತ್ತಿರ ಹೋದೆ. ನನ್ನ ಪರ್ಫ್ಯೂಮ್ ವಾಸನೆ ಅವನ ಮೂಗಿಗೆ ಬಡಿಯುವಷ್ಟು ಹತ್ತಿರ ನಿಂತೆ. ನಾನು ಏನೇ ಹೇಳಿದ್ರು ಇಲ್ಲ ಅನ್ನದೇ ಕೇಳಿತೀಯ ತಾನೇ ಅಂತ ಮತ್ತೆ ಕೇಳಿದೆ. ಅವನು ಆಯಿತು ಅಮ್ಮ, ನೀವು ಏನೇ ಹೇಳಿದ್ರು ಸರಿ, ಅದನ್ನ ನಾನು ಮಾಡ್ತೀನಿ ಅಂದ. ನೋಡು ರಾಘವ, ನನ್ನ ಗಂಡನಿಗೆ ನನ್ನ ಮೇಲೆ ಪ್ರೀತಿ ಇಲ್ಲ. ಈ ದೊಡ್ಡ ಮನೆಯಲ್ಲಿ ನನ್ನ ಜೀವನ ಒಂಟಿಯಾಗಿದೆ. ನನಗೂ ಒಬ್ಬ ಆಪ್ತ ಬೇಕು, ನನ್ನ ಮನಸ್ಸು ಅರ್ಥ ಮಾಡಿಕೊಳ್ಳುವವರು, ನನ್ನ ಜೊತೆ ಕಾಲ ಕಳೆಯುವವರು ಬೇಕು ಅಂತ ಪರೋಕ್ಷವಾಗಿ ಹೇಳಿದೆ. ಇದನ್ನ ಕೇಳಿ ರಾಘವ ಬೆಚ್ಚಿಬಿದ್ದ. ಅವನು ನನ್ನನ್ನು ತಾಯಿ ಸಮಾನ ಅಂತ ನೋಡ್ತಿದ್ದ. ಈಗ ಅದೇ ತಾಯಿ ಮಗನ ಹತ್ತಿರ ಬಂದು ಇಂಥ ಮಾತು ಆಡಿದರೆ ಅವನಿಗೆ ಹೇಗಾಗಬೇಡ? ಅವನ ಕಣ್ಣಲ್ಲಿ ಭಯ, ಗೊಂದಲ ಮತ್ತು ಅಸಹ್ಯ ಒಟ್ಟಿಗೆ ಮೂಡಿದವು. ಆದರೆ ನಾನು ಅದ್ಯಾವುದನ್ನು ಲೆಕ್ಕಿಸಲಿಲ್ಲ. ಅವನ ಅಸಹಾಯಕತೆಯೇ ನನ್ನ ಬಂಡವಾಳವಾಗಿತ್ತು. ಅವನ ತಾಯಿಯ ಪ್ರಾಣ ನನ್ನ ಕೈಯಲ್ಲಿದೆ ಅನ್ನೋ ಅಹಂಕಾರ ನನ್ನಲ್ಲಿತ್ತು. ಇಲ್ಲಿ ನಾನು ಒಬ್ಬ ದಾನಿಯಾಗಿ ಕಾಣಲಿಲ್ಲ, ಬದಲಿಗೆ ಬಡ್ಡಿ ವ್ಯಾಪಾರಿಯಂತೆ ಕಂಡೆ. ಬಡ್ಡಿಯಾಗಿ ನಾನು ಕೇಳಿದ್ದು ಹಣವನ್ನಲ್ಲ, ಅವನ ಸ್ವಾಭಿಮಾನವನ್ನು. ಇದು ಕ್ರೂರ ಅಂತ ನನಗೂ ಗೊತ್ತಿತ್ತು, ಆದರೆ ನನ್ನ ಒಂಟಿತನದ ಹಸಿವು ನನ್ನ ಕಣ್ಣಿಗೆ ಪೊರೆ ಕಟ್ಟಿಸಿತ್ತು. ಯೋಚನೆ ಮಾಡು ರಾಘವ, ಹಣ ಬೇಕಾ ಅಥವಾ ಎಂದು ಹೇಳಿ ನಾನು ನನ್ನ ರೂಮಿನ ಕಡೆ ಹೆಜ್ಜೆ ಹಾಕಿದೆ. ರಾಘವ ಅಲ್ಲೇ ಕಲ್ಲಿನಂತೆ ನಿಂತ. ಅಂದು ಸಂಜೆ ನನ್ನ ಬೆಡ್ರೂಮಿನ ವಾತಾವರಣವೇ ಬದಲಾಗಿತ್ತು. ನಾನು ಡ್ರೆಸ್ಸಿಂಗ್ ಟೇಬಲ್ ಮುಂದೆ ಕುಳಿತು ಕೆಂಪು ಬಣ್ಣದ ಲಿಪ್ಸ್ಟಿಕ್ ಹಚ್ಚಿಕೊಳ್ಳುತ್ತಿದ್ದೆ. ಕನ್ನಡಿಯಲ್ಲಿದ್ದ ನನ್ನ ಪ್ರತಿಬಿಂಬ ನನಗೆ ಹೀಗೆ ಹೇಳ್ತಿತ್ತು, ಮಾಳವಿಕಾ, ಇವತ್ತು ನೀನು ಅಂದುಕೊಂಡಿದ್ದನ್ನು ಸಾಧಿಸಿಯೇ ತೀರುತ್ತೀಯಾ ಅಂತ. ರಾಘವ ಇನ್ನೂ ಹಾಲಿನಲ್ಲಿಯೇ ನಿಂತಿದ್ದ. ಅವನ ತಾಯಿಯ ಪ್ರಾಣ ಉಳಿಸಬೇಕಾದ ಅನಿವಾರ್ಯತೆ ಅವನನ್ನು ಅಲ್ಲಿ ಕಟ್ಟಿಹಾಕಿತ್ತು. ಅವನಿಗೆ ಗೊತ್ತು, ಈ 5 ಲಕ್ಷ ರೂಪಾಯಿ ಬೇರೆ ಎಲ್ಲೂ ಸಿಗಲ್ಲ ಅಂತ. ನಾನು ನಿಧಾನವಾಗಿ ಎದ್ದು ಹಾಲಿಗೆ ಬಂದೆ. ನನ್ನ ಚಪ್ಪಲಿಯ ಶಬ್ದ ಕೇಳಿ ರಾಘವ ತಲೆ ಎತ್ತಿ ನೋಡಿದ. ಅವನ ಕಣ್ಣಲ್ಲಿ ನೀರು ತುಂಬಿತ್ತು, ಕೈಗಳು ನಡುಗುತ್ತಿದ್ದವು. ಏನು ನಿರ್ಧಾರ ಮಾಡಿದೆ ರಾಘವ? ಟೈಮ್ ಆಗ್ತಿದೆ, ನಿನ್ನ ಅಮ್ಮನಿಗೆ ಆಪರೇಷನ್ ಮಾಡಿಸಬೇಕಲ್ವಾ ಅಂತ ಕೇಳಿದೆ. ನಾನು ಸೋಫಾದ ಮೇಲೆ ಕುಳಿತು ಕಾಲಿನ ಮೇಲೆ ಕಾಲು ಹಾಕಿದೆ. ರಾಘವ ನನ್ನ ಹತ್ತಿರ ಬಂದು ಮಂಡಿಯೂರಿ ಕುಳಿತ. ಅಮ್ಮ, ನೀವು ಕೇಳಿದ್ದು ತಪ್ಪು. ನಾನು ನಿಮ್ಮ ಮಗನ ಸಮಾನ.
ನನ್ನ ತಾಯಿ ಬದುಕಿದ್ರೆ ಸಾಕು, ಆದರೆ ನನ್ನ ಮಾನ ಹರಾಜು ಹಾಕಿ ಬದುಕಿಸೋದು ಬೇಡ ಅನ್ಸುತ್ತೆ. ದಯವಿಟ್ಟು ನನ್ನಿಂದ ಈ ಕೆಲಸ ಮಾಡಿಸ್ಬೇಡಿ ಅಂತ ಅಳೋಕೆ ಶುರು ಮಾಡಿದ. ಅವನನ್ನು ನೋಡಿ ನನಗೆ ಪಾಪ ಅನಿಸಿತು. ನಾನು ಅವನ ಗಲ್ಲ ಹಿಡಿದು ಮೇಲೆತ್ತಿದೆ. ನೋಡು ರಾಧವ, ಈ ಪ್ರಪಂಚದಲ್ಲಿ ಮಾನಮರ್ಯಾದೆ, ನೀತಿ ಎಲ್ಲ ಬಡವರಿಗೆ ಮಾತ್ರ ಇರೋದು. ಹಣ ಇರೋರಿಗೆ ಅದೆಲ್ಲ ಲೆಕ್ಕಕ್ಕೆ ಇಲ್ಲ. ನೀನು ಬ್ಯಾಂಕ್ನಲ್ಲಿ ಸಾಲ ತಗೊಂಡ್ರೆ ಬಡ್ಡಿ ಕಟ್ಟಬೇಕು, ಆಸ್ತಿ ಅಡವಿಡಬೇಕು. ನನ್ನ ಹತ್ರ ಸಾಲ ತಗೊಂಡ್ರೆ ನೀನು ಬಡ್ಡಿ ಕಟ್ಟೋದು ಬೇಡ. ಆದರೆ ನಿನ್ನನ್ನು ನೋಡಿದರೆ ನನಗೆ ಅಯ್ಯೋ ಅನಿಸುತ್ತಿದೆ. ನೀನು ಭಯಪಡಬೇಡ. ನಿನಗೆ ಬೇಕಿರುವ ಹಣವನ್ನು ನಾನು ಕೊಡುತ್ತೇನೆ ಅಂತ ಹೇಳಿದೆ. ಬೇಗ ನನ್ನ ರೂಮಿಗೆ ಹೋಗಿ 5 ಲಕ್ಷವನ್ನು ಅವನಿಗೆ ಕೊಟ್ಟುಬಿಟ್ಟೆ. ಆಮೇಲೆ ಅವನು ನನ್ನ ಕಾಲಿಗೆ ಬಿದ್ದು ಧನ್ಯವಾದ ಅಂತ ಹೇಳಿ ಆಸ್ಪತ್ರೆಗೆ ಹೋದ. ಆ ದಿನ ನನ್ನ ಪ್ಲಾನ್ ಮಾತ್ರ ಫೇಲ್ ಆಯಿತು. ಆದರೂ ಒಂದು ಒಳ್ಳೆ ಕೆಲಸ ಮಾಡಿದೆ ಎಂದು ನನಗೆ ಹೆಮ್ಮೆಯಾಯಿತು. ಸ್ವಲ್ಪ ದಿನಗಳ ನಂತರ ಅವನು ಮತ್ತೆ ಕೆಲಸಕ್ಕೆ ಬಂದ. ತಾಯಿ ಆಪರೇಷನ್ ಸಕ್ಸಸ್ ಆಗಿದೆ ಮತ್ತು ನನ್ನ ತಾಯಿ ಬದುಕಿದಳು. ಇದೆಲ್ಲ ನಿಮ್ಮಿಂದ ಅಂತ ಹೇಳಿ ನನ್ನ ಕಾಲಿಗೆ ಬಿದ್ದ. ಇದನ್ನ ಕೇಳಿ ನನಗೆ ತುಂಬಾ ಖುಷಿಯಾಯಿತು. ಅವನ ಕೈ ಸ್ಪರ್ಶದಿಂದ ನನ್ನ ಮೈಯಲ್ಲಿ ಕರೆಂಟ್ ಪಾಸ್ ಆದ ಹಾಗಾಯಿತು. ಈಗ ಅವನನ್ನ ಹೇಗಾದರೂ ಮಾಡಿ ಗೆಲ್ಲಲೇಬೇಕು ಎಂದು ಅನಿಸಿತು. ಸ್ವಲ್ಪ ದಿನಗಳ ಕಾಲ ನನ್ನ ಈ ಒಂಟಿ ಜೀವನ ಹಾಗೆಯೇ ನಡೆಯುತ್ತಿತ್ತು. ಆದರೆ ಆ ದೇವರು ನನಗೆ ಮತ್ತೆ ಒಂದು ಚಾನ್ಸ್ ಕೊಟ್ಟೆ ಬಿಟ್ಟ. ಒಂದು ಬೆಳಿಗ್ಗೆ ರಾಘವ ಓಡಿ ಬಂದು ಅಮ್ಮಾವ್ರೆ ಎಂದು ಕೂಗತೊಡಗಿದ. ನಾನು ಗಾಬರಿಯಿಂದ ಹೊರಗೆ ಓಡಿ ಬಂದೆ. ನನ್ನನ್ನು ನೋಡಿದ ರಾಘವ ಮತ್ತೆ ಕಾಲಿಗೆ ಬಿದ್ದ. ಏನಾಯ್ತು ರಾಘವ ಎಂದು ಕೇಳಿದೆ. ಅದಕ್ಕೆ ಅವನು ನನಗೆ ಮತ್ತೆ 5 ಲಕ್ಷ ಬೇಕು ಎಂದು ಕೇಳಿದ. ಇದನ್ನ ಕೇಳಿ ನನ್ನ ಮನಸ್ಸಿನಲ್ಲಿ ಖುಷಿಯೋ ಖುಷಿ ಆಯಿತು. ನಾನು ಹಣ ಯಾಕೆ ಮತ್ತು ಎಷ್ಟು ಬೇಕು ಅಂತ ಕೇಳದೆ ನನ್ನ ಮಾತು ನಿಲ್ಲಿಸಿ ಸೀದಾ ನನ್ನ ಬೆಡ್ರೂಮ್ ಬಾಗಿಲ ಕಡೆ ಬೆರಳು ಮಾಡಿದೆ. ನಾನು ಕರೆದಾಗ ಬಂದು ನನ್ನ ಒಂಟಿತನ ಕಳಿಬೇಕು. ಇದು ಕೇವಲ ನಮ್ಮಿಬ್ಬರ ಮಧ್ಯೆ ಇರೋ ಗುಟ್ಟು. ಯಾರಿಗೂ, ಅದರಲ್ಲೂ ಕಮಲಗೆ ಗೊತ್ತಾಗಬಾರದು ಅಂತ ಷರತ್ತು ಹಾಕಿದೆ. ರಾಧವಗೆ ಆಕಾಶವೇ ಕಳಚಿ ಬಿದ್ದಂತಾಯ್ತು. ಅವನ ಆತ್ಮಸಾಕ್ಷಿ ಮತ್ತು ತಾಯಿಯ ಪ್ರಾಣ ಎರಡರ ನಡುವೆ ದೊಡ್ಡ ಯುದ್ಧ ನಡೆದಿತ್ತು. ಅವನು ಹಿಂದೆ ಸರಿದು, ಮೇಡಂ ದಯವಿಟ್ಟು ಬೇರೆ ಏನಾದರೂ ಕೆಲಸ ಹೇಳಿ, ಜೀತದಳಾಗಿ ದುಡಿಯುತ್ತೇನೆ. ಆದರೆ ಈ ಕೆಲಸ ಬೇಡ ಅಂತ ಗೋಗರೆದ. ಆಗ ನಾನು ನನ್ನ ನಿಜವಾದ ಬಣ್ಣವನ್ನು ತೋರಿಸಿದೆ. ಹಾಗಾದರೆ ಹೋಗು, ನಿನ್ನ ತಾಯಿ ಸಾಯ್ಲಿ, ನನಗೇನು ನಷ್ಟ ಇಲ್ಲ. 5 ಲಕ್ಷ ನನಗೇನು ದೊಡ್ಡ ಮೊತ್ತವಲ್ಲ. ಆದರೆ ನಿನಗೆ ಅದು ನಿನ್ನ ತಾಯಿಯ ಉಸಿರುವ ಅಂತ ಹೇಳಿ ವಾಪಸ್ ರೂಮಿಗೆ ಹೋಗಲು ಎದ್ದು ನಿಂತೆ. ರಾಧವಗೆ ತಕ್ಷಣ ಆಸ್ಪತ್ರೆಯಲ್ಲಿ ಮಲಗಿದ್ದ ತಾಯಿಯ ಮುಖ ನೆನಪಾಯಿತು. ಬೇಡ ಮೇಡಂ, ಹೋಗಬೇಡಿ ಅಂತ ಕಿರುಚಿದ. ನಾನು ಒಪ್ಪಕೋತೀನಿ, ನೀವು ಹೇಳಿದ ಹಾಗೆ ಮಾಡ್ತೀನಿ, ದಯವಿಟ್ಟು ದುಡ್ಡು ಕೊಡಿ ಅಂತ ನನ್ನ ಕಾಲಿಗೆ ಬಿದ್ದ. ನನ್ನ ಮುಖದಲ್ಲಿ ಗೆಲುವಿನ ನಗೆ ಮೂಡಿತು. ನಾನು ಅವನನ್ನು ಮೇಲಕ್ಕೆತ್ತಿದೆ. ಗುಡ್ ಬೈ ರಾಧವ, ಈಗ ಹೋಗು, ಆಪರೇಷನ್ ಮಾಡಿಸು. ಆದರೆ ನೆನಪಿರಲಿ, ಇವತ್ತು ರಾತ್ರಿ 10 ಗಂಟೆಗೆ ನೀನು ಇಲ್ಲಿರಬೇಕು. ಹಿಂದಿನ ಬಾಗಿಲಿಂದ ಬಾ ಎಂದು ಆಜ್ಞಾಪಿಸಿದೆ. ನಾನು 5 ಲಕ್ಷ ಹಣದ ಬ್ಯಾಗ್ ತಂದು ಅವನ ಕೈಗಿಟ್ಟೆ. ಆ ಬ್ಯಾಗ್ ಅವನ ಕೈಗೆ ಭಾರವಾಯಿತೋ ಅಥವಾ ಅವನ ಮನಸ್ಸಿಗೆ ಭಾರವಾಯಿತೋ ಗೊತ್ತಿಲ್ಲ. ಅವನು ಬ್ಯಾಗ್ ಹಿಡ್ಕೊಂಡು ತಲೆ ತಗ್ಗಿಸಿ ನಡೆದ. ಅವನು ಹೋಗೋದನ್ನ ನೋಡ್ತಾ ನಾನು ಅನ್ಕೊಂಡೆ, ಹಣ ಎಂಥವರನ್ನ ಬೇಕಾದರೂ ಹೇಗೆ ಬೇಕಾದರೂ ಕುಣಿಸುತ್ತೆ. ಕಮಲ ಅಡುಗೆ ಮನೆಯಿಂದ ಎಣುಕಿ ನೋಡಿದಳು. ರಾಧವ ಅಳುತ್ತಾ ಹೋಗುವುದನ್ನು, ನಾನು ನಗ್ತಾ ನಿಂತಿರುವುದನ್ನು ನೋಡಿ ಅವಳಿಗೆ ಸಂಶಯ ಬಂತು. ಆದರೆ ನನಗೇನು ಭಯ, ನಾನೀಗ ಯಜಮಾನತಿ. ರಾಘವ ನನ್ನ ಹೊಸ ಆಟಿಕೆ, ಅವನ ಅಸಹಾಯಕತೆಯೇ ನನ್ನ ಶಕ್ತಿ. ಅಂದು ರಾತ್ರಿಗಾಗಿ ನಾನು ಕಾಯ್ತಾ ಇದ್ದೆ. ನನ್ನ ಗಂಡನಿಂದ ಸಿಗದ ಸುಖವನ್ನು ಈ ಹಣಕ್ಕೆ ಮಾರಾಟವಾದ ಹುಡುಗನಿಂದ ಪಡೆಯುವ ಹಠಕ್ಕೆ ಬಿದ್ದಿದ್ದೆ. ರಾಧವನ ತಾಯಿಯ ಆಪರೇಷನ್ ಚೆನ್ನಾಗಿ ಆಯಿತು. ಗೌರಮ್ಮ ಬದುಕಿಕೊಂಡರು. ಆದರೆ ರಾಘವನ ಬದುಕು ಅಲ್ಲಿಗೆ ಸತ್ತು ಹೋಯಿತು. ಅವನು ಈಗ ಕೇವಲ ಹೆಸರಿಗೆ ತೋಟದ ಕೆಲಸದವನು, ಆದರೆ ನಿಜವಾಗಲೂ ಅವನು ಮಾಳವಿಕಳ ಕೈಗೊಂಬೆ. ಮೊದಲ ದಿನ ರಾತ್ರಿ ಅವನು ಬಂದಾಗ ನಡುಗುತ್ತಿದ್ದ, ಮೈಮೇಲೆ ಹಳೆಯ ಶರ್ಟ್ ಇತ್ತು. ನಾನು ಅವನನ್ನು ನೋಡಿದ ತಕ್ಷಣ, ಏನು ರಾಘವ ಇದು, ನನ್ನ ರೂಮಿಗೆ ಬರುವಾಗ ಹೀಗೆ ಬರೋದಾ? ಹೋಗು, ಆ ಬಾತ್ರೂಂನಲ್ಲಿ ಫ್ರೆಶ್ ಆಗಿ ಅಲ್ಲಿ ಇಟ್ಟಿರೋ ಹೊಸ ಬಟ್ಟೆ ಹಾಕೊಂಡು ಬಾ ಅಂತ ಗದರಿದೆ. ಅವನಿಗೆ ಬೇರೆ ದಾರಿ ಇರಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಅವನು ಹೊರಗೆ ಬಂದಾಗ ಅವನನ್ನು ನೋಡಿ ನನಗೆ ಆಶ್ಚರ್ಯವಾಯಿತು. ಬಡತನದಲ್ಲೂ ಅವನ ರೂಪ ಕುಂದಿರಲಿಲ್ಲ. ನಾನು ಅವನ ಪಕ್ಕದಲ್ಲಿ ಕುಳಿತು ಕೈಯಲ್ಲಿ ವೈನ್ ಗ್ಲಾಸ್ ಹಿಡಿದೆ. ತಗೋ ರಾಘವ, ಇದನ್ನ ಕುಡಿ ಅಂದೆ. ಅವನು ಬೇಡ ಮೇಡಂ, ನನಗೆ ಇದೆಲ್ಲ ಅಭ್ಯಾಸ ಇಲ್ಲ ಅಂದ. ನಾನು ಕೋಪದಿಂದ ಹೇಳಿದೆ, ಕುಡಿ ಅಂದ್ರೆ ಕುಡಿಬೇಕು, ಇಲ್ಲಿ ನಿನ್ನ ಇಷ್ಟ ಅಲ್ಲ,
ನನ್ನ ಇಷ್ಟ ನಡೆಯೋದು ಅಂತ ಬಲವಂತ ಮಾಡಿದೆ. ಅವನು ಕಣ್ಣು ಮುಚ್ಚಿಕೊಂಡು ಒಂದೇ ಗುಟುಕಿಗೆ ಕುಡಿದು ಕೆಮ್ಮಿದ. ನಾನು ಜೋರಾಗಿ ನಕ್ಕೆ. ಅವನ ಸಂಕಟ ನನಗೆ ಮನರಂಜನೆಯಾಗಿತ್ತು. ಮಾಳವಿಕಳಿಗೆ ರಾಧವನ ದೇಹಕ್ಕಿಂತ ಹೆಚ್ಚಾಗಿ ಒಬ್ಬ ಗಂಡಸನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳುವ, ಆಡಿಸುವ ಮಜಾ ಬೇಕಿತ್ತು. ಹೀಗೆಯೇ ದಿನಗಳು ಉರುಳಿದವು. ನಾನು ರಾಘವನಿಗೆ ದುಬಾರಿ ಬಟ್ಟೆಗಳು, ವಾಚ್ ಮತ್ತು ಪರ್ಫ್ಯೂಮ್ ಕೊಡೋಕೆ ಶುರು ಮಾಡಿದೆ. ನೀನು ನನ್ನ ಜೊತೆ ಇರುವಾಗ ಕ್ಲಾಸ್ ಆಗಿ ಕಾಣಬೇಕು, ನನ್ನ ಸ್ಟೇಟಸ್ಗೆ ಮ್ಯಾಚ್ ಆಗಬೇಕು ಅಂತ ಹೇಳ್ತಿದ್ದೆ. ತೋಟದಲ್ಲಿ ಕೆಲಸ ಮಾಡುವಾಗಲೂ ನಾನು ಅವನನ್ನು ಕರೀತಿದ್ದೆ. ರಾಘವ, ಬಾ ಇಲ್ಲಿ, ನನಗೆ ತಲೆನೋವು ಬರ್ತಿದೆ, ಬಂದು ತಲೆ ಒತ್ತೆ ಅಂತ ಸುಳ್ಳು ಹೇಳ್ತಿದ್ದೆ. ಅವನು ಕೈ ತೊಳೆದುಕೊಂಡು ಬಂದು ನನ್ನ ತಲೆ ಒತ್ತುತ್ತಿದ್ದ. ಅವನ ಒರಟು ಕೈಗಳು ನನ್ನ ಹಣೆಯ ಮೇಲೆ ಓಡಾಡುವಾಗ ನನಗೆ ಹಿತ ಅನಿಸ್ತಿತ್ತು. ಆದರೆ ರಾಧವ ಅವನ ಕಣ್ಣಲ್ಲಿ ಸದಾ ನೀರಿರುತ್ತಿತ್ತು. ಅವನು ನನ್ನನ್ನು ಮುಟ್ಟುವಾಗಲೂ ಅಸಹ್ಯ ಪಟ್ಟುಕೊಳ್ಳುತ್ತಿದ್ದ ಅನ್ನೋದು ನನಗೆ ಗೊತ್ತಾಗ್ತಿತ್ತು. ಆದರೆ ಹೇಗಿದ್ರೂ ದುಡ್ಡು ತಗೊಂಡಿದ್ದೀಯಲ್ಲ, ಅನುಭವಿಸು ಅನ್ನೋ ಮನಸ್ಥಿತಿ ನಂದು. ಕಮಲಗೆ ಈಗ ಪಕ್ಕಾ ಸಂಶಯ ಬಂದಿತ್ತು. ರಾಧವನ ಕೈಯಲ್ಲಿರೋ ದುಬಾರಿ ವಾಚ್, ಮೈ ಮೇಲಿರೋ ಪರ್ಫ್ಯೂಮ್ ವಾಸನೆ ಅವಳಿಗೆ ಚುಚ್ಚುತ್ತಿತ್ತು. ಒಂದು ದಿನ ಅವಳು ರಾಧವನನ್ನು ತಡೆದು, ಏನಪ್ಪಾ ರಾಧವ, ಇತ್ತೀಚೆಗೆ ಮೇಡಂ ನಿನ್ನ ಮೇಲೆ ಬಹಳ ಪ್ರೀತಿ ತೋರಿಸ್ತಿದ್ದಾರೆ, ಹುಷಾರು, ಶ್ರೀಮಂತರ ಸಹವಾಸ ಬಡವರಿಗೆ ಒಳ್ಳೆಯದಲ್ಲ, ಹಾವು ಹಾವೇ, ಮುಂಗುಸಿಯೇ ಅಂತ ಎಚ್ಚರಿಸಿದ್ಲು. ರಾಘವ ತಲೆ ತಗ್ಗಿಸಿ, ನನಗೇನು ಗೊತ್ತಿಲ್ಲ ಕಮಲಕ್ಕ, ವಿಧಿ ಆಡಿಸಿದ ಹಾಗೆ ಆಡ್ತಿದ್ದೀನಿ ಅಂತ ಹೇಳಿ ಹೊರಟು ಹೋದ. ಒಂದು ದಿನ ನನ್ನ ಗಂಡ ವಿಕ್ರಮ್ ಅವರ ಫೋಟೋ ಮುಂದೆ ನಿಂತಿದ್ದೆ. ರಾಘವ ಒಳಗೆ ಬಂದ. ನಾನು ಅವನನ್ನು ಕರೆದು ವಿಕ್ರಮ್ ಫೋಟೋ ಮುಂದೆಯೇ ಗಟ್ಟಿಯಾಗಿ ಅಪ್ಪಿಕೊಂಡೆ. ರಾಘವ ಶಾಕಾಗಿ, ಮೇಡಂ, ಇದೇನು ಮಾಡ್ತಿದ್ದೀರಾ, ಇದು ತಪ್ಪು, ಅವರ ಫೋಟೋ ಮುಂದೆ ಅಂತ ಬಿಡಿಸಿಕೊಳ್ಳೋಕೆ ಹೋದ. ನಾನು ಅವನನ್ನು ಬಿಗಿಯಾಗಿ ಹಿಡಿದು, ಯಾಕೆ, ಅವನೇನು ದೇವರು ಅಂತ ಪೂಜೆ ಮಾಡ್ತಿದ್ದೀಯಾ, ಅವನು ನನ್ನ ಗಂಡ ಅನ್ನೋದನ್ನೇ ಮರೆತು ತಿಂಗಳುಗಳಾಯಿತು. ಅವನಿಗೆ ಇಲ್ಲದ ಕಾಳಜಿ ನಿನಗೇಕೆ, ಸುಮ್ಮನೆ ಇರು ಅಂತ ಗದರಿದೆ. ರಾಘವಗೆ ಅಂದು ಅನಿಸಿದ್ದು ಒಂದೇ ಮಾತು, ಇವಳು ಮನುಷ್ಯಳಲ್ಲ, ರಾಕ್ಷಸಿ ಅಂತ. ನೀನು ಸಾಲ ತಗೊಂಡಿರೋದು ಮರಿಬೇಡ ರಾಘವ, 10 ಲಕ್ಷ ಇನ್ನೂ ತೀರಿಸಿಲ್ಲ. ಬಾಯಿ ಮುಚ್ಚಿಕೊಂಡು ನಾನು ಹೇಳಿದ ಹಾಗೆ ಕೇಳು ಅಂತ ಬೆದರಿಸಿದೆ. ರಾಘವ ಅಲ್ಲಿಂದ ಓಡಿ ಹೋಗುವವನಿದ್ದ. ಆದರೆ ನನ್ನ ಅಧಿಕಾರದ ಸರಪಳಿ ಅವನ ಕಾಲಿಗೆ ಸುತ್ತಿಕೊಂಡಿತ್ತು. ನಾನು ಅವನನ್ನು ಕೇವಲ ಒಂದು ವಸ್ತುವಾಗಿ, ನನ್ನ ಒಂಟಿತನ ಮತ್ತು ಅಹಂಕಾರವನ್ನು ತೃಪ್ತಿಪಡಿಸುವ ಗೊಂಬೆಯಾಗಿ ನೋಡ್ತಿದ್ದೆ. ನಾನು ಕನ್ನಡಿ ಮುಂದೆ ನಿಂತು, ಆ ಮಾಳವಿಕ, ನೀನು ಅಂದುಕೊಂಡಿದ್ದು ನಡೀತು ಅಂತ ನಗ್ತಿದ್ದೆ. ಆದರೆ ಆ ನಗುವಿನ ಹಿಂದೆ ಒಂದು ದೊಡ್ಡ ಭಯಾನಕ ಅಂತ್ಯ ಕಾಯ್ತಿದೆ ಅನ್ನೋದು ನನಗಾಗ ಗೊತ್ತಿರಲಿಲ್ಲ. ಚಿನ್ನದ ಸಂಕೋಲೆ ಹಾಕಿ ನಾಯಿಯನ್ನು ಸಾಕಬಹುದು, ಆದರೆ ಮನುಷ್ಯನನ್ನಲ್ಲ. ರಾಧವನ ಮನಸ್ಸು ಮುರಿದು ಹೋಗಿತ್ತು, ಆದರೆ ಅದರ ಚೂರುಗಳು ಯಾವಾಗ ನನ್ನ ಕಾಲಿಗೆ ಚುಚ್ಚುತ್ತವೆ ಅನ್ನೋದು ಕಾಲದ ನಿರ್ಧಾರವಾಗಿತ್ತು. ನನ್ನ ಆಟ ದಿನೇ ದಿನೇ ಜೋರಾಗುತ್ತಿತ್ತು. ರಾಘವ ನನ್ನ ತಾಳಕ್ಕೆ ತಕ್ಕಂತೆ ಕುಣಿಯುವ ಬೊಂಬೆಯಾಗಿದ್ದ. ಅವನನ್ನು ನೋಡಿದಾಗಲೆಲ್ಲ ನನಗೆ ನಾನೊಬ್ಬ ಮಹಾರಾಣಿ, ಇವನು ನನ್ನ ಗುಲಾಮ ಎಂಬ ಭಾವನೆ ಬಲವಾಗುತ್ತಿತ್ತು. ಅವನು ತೋಟದಲ್ಲಿ ಕೆಲಸ ಮಾಡುವುದನ್ನು ನಾನು ನಿಲ್ಲಿಸಿದೆ. ರಾಘವ, ಇನ್ಮುಂದೆ ಆ ಮಣ್ಣು ಗೊಬ್ಬರ ಮುಟ್ಟೋದು ಬೇಡ, ನಿನ್ನ ಕೈಗಳು ನನಗಾಗಿ ಮಾತ್ರ ಇರಬೇಕು. ಬರೀ ನನ್ನ ಪರ್ಸನಲ್ ಕೆಲಸ ಮಾಡು, ಕಾರು ಒರೆಸು, ಕಾಫಿ ತಂದು ಕೊಡು, ನನ್ನ ಬಟ್ಟೆಗಳನ್ನು ಐರನ್ ಮಾಡು ಎಂದು ಆರ್ಡರ್ ಮಾಡಿದೆ. ಅವನಿಗೆ ಇದು ಇಷ್ಟವಿರಲಿಲ್ಲ. ತೋಟದ ಕೆಲಸದಲ್ಲಿ ಸಿಗುತ್ತಿದ್ದ ನೆಮ್ಮದಿ ನನ್ನ ಬೆಡ್ರೂಮಿನ ಬಾಗಿಲ ಕಾಯುವ ಕೆಲಸದಲ್ಲಿ ಸಿಗುತ್ತಿರಲಿಲ್ಲ. ಅವನ ಮುಖದಲ್ಲಿ ಸದಾ ಒಂದು ಬೇಸರ ಇರುತ್ತಿತ್ತು. ಆದರೆ ಆ ಬೇಸರವೇ ನನಗೆ ಖುಷಿ ಕೊಡುತ್ತಿತ್ತು. ಬಡವನ ಕಣ್ಣೀರು ಶ್ರೀಮಂತರಿಗೆ ಮನರಂಜನೆ ಅಲ್ವಾ? ಇದೇ ಸಮಯದಲ್ಲಿ ಒಂದು ಅನಿರೀಕ್ಷಿತ ಘಟನೆ ನಡೆಯಿತು. ನನ್ನ ಗಂಡ ವಿಕ್ರಮ್ 6 ತಿಂಗಳ ನಂತರ ಬಿಸಿನೆಸ್ ಟೂರ್ ಮುಗಿಸಿ ಮನೆಗೆ ಬಂದರು. ಅವರು ಬರ್ತಾರೆ ಅಂತ ಗೊತ್ತಾದ ತಕ್ಷಣ ನಾನು ರಾಘವನನ್ನ ಹಿಂದಿನ ಬಾಗಿಲಿಂದ ಕಳಿಸಿದೆ. ವಿಕ್ರಮ್ ಬಂದಾಗ ನಾನು ಅಪ್ಪಟ ಪತಿವ್ರತೆಯಂತೆ ನಟಿಸಿದೆ. ಸೀರೆಯ ಸೆರಗು ಸರಿಯಾಗಿ ಹೊದ್ದು, ಹಣೆಗೆ ಕುಂಕುಮ ಇಟ್ಟು, ಬನ್ನಿರಿ, ಕಾಫಿ ತರಲ ಎಂದು ಉಪಚರಿಸಿದೆ. ವಿಕ್ರಮ್ ಸೋಫಾದ ಮೇಲೆ ಕುಳಿತು, ಅಯ್ಯೋ ಮಾಳವಿಕಾ, ತುಂಬಾ ಸುಸ್ತಾಗಿದೆ, ನಾಳೆ ಬೆಳಗ್ಗೆ ಮತ್ತೆ ಫ್ಲೈಟ್ ಇದೆ, ಊಟ ಮಾಡಿ ಮಲಗುತ್ತೇನೆ ಅಂದರು. ಅವರು ನನ್ನ ಕಡೆ ಕಣ್ಣೆತ್ತಿಯೂ ನೋಡಲಿಲ್ಲ. ನಾನು ಹೊಸ ಸೀರೆ ಹುಟ್ಟಿದ್ದೆ, ಮೇಕಪ್ ಮಾಡಿಕೊಂಡಿದ್ದೆ, ಆದರೂ ಅವರಿಗೆ ನಾನೊಬ್ಬಳು ಇದ್ದೀನಿ ಅನ್ನೋದೇ ಮರೆತು ಹೋಗಿತ್ತು. ಊಟದ ಟೇಬಲ್ ಮೇಲೆ ಅವರು ಫೋನಲ್ಲಿ ಬಿಸಿಯಾಗಿದ್ದರು. ನಾನು ಬಡಿಸಿದ ಊಟ ತಿಂದು, ಆದರೆ ಚೆನ್ನಾಗಿದೆಯಾ ಅಂತ ಒಂದು ಮಾತು ಹೇಳಲಿಲ್ಲ. ಊಟ ಮುಗಿಸಿ ನೇರವಾಗಿ ಗೆಸ್ಟ್ ರೂಮ್ಗೆ ಹೋಗಿ ಮಲಗಿದರು. ಗಂಡ ಹೆಂಡತಿ ಒಂದೇ ಮನೆಯಲ್ಲಿ ಇದ್ದು ಬೇರೆ ಬೇರೆ ರೂಮ್ನಲ್ಲಿ ಮಲಗುವ ಪರಿಸ್ಥಿತಿ ನನ್ನದು. ನನ್ನ ರಕ್ತ ಕುದಿಯೋಕೆ ಶುರುವಾಯಿತು. ಗಂಡನ ನಿರ್ಲಕ್ಷ್ಯ ನನ್ನ ಅಹಂಕಾರಕ್ಕೆ ಪೆಟ್ಟುಕೊಟ್ಟಿತ್ತು.
ವಿಕ್ರಮ್ ನಿದ್ದೆ ಮಾಡಿದ ತಕ್ಷಣ ನಾನು ಬಾಲ್ಕನಿಗೆ ಹೋದೆ. ಅಲ್ಲಿ ಕತ್ತಲಲ್ಲಿ ರಾಧವ ನಿಂತಿದ್ದ. ನಾನು ಅವನನ್ನು ನೋಡಿದ ತಕ್ಷಣ ನನ್ನ ರೂಂಗೆ ಬಾ ಅಂತ ಸನ್ನೆ ಮಾಡಿದೆ. ರಾಘವ ಮೇಲೆ ಬಂದ. ಅವನ ಮುಖದಲ್ಲಿ ಏನೋ ಒಂದು ನಿರ್ಧಾರ ಕಾಣ್ತಿತ್ತು. ಆದರೆ ನಾನು ಅದನ್ನ ಗಮನಿಸಲಿಲ್ಲ. ನಾನು ವಿಕ್ರಮ್ ಮಲಗಿದ್ದ ರೂಮಿನ ಬಾಗಿಲು ಹಾಕಿ ನನ್ನ ರೂಮಿಗೆ ಬಂದೆ. ರಾಘವ ಒಳಗೆ ಬಂದ. ನೋಡು ರಾಘವ, ನನ್ನ ಗಂಡನಿಗೆ ನನ್ನ ಮೇಲೆ ಆಸಕ್ತಿ ಇಲ್ಲ. ಅವನಿಗೆ ದುಡ್ಡೇ ಮುಖ್ಯ. ನೀನಾದರೂ ನನ್ನ ಜೊತೆ ಇರು ಅಂತ ಅವನ ಹತ್ತಿರ ಹೋದೆ. ರಾಧವ ಹಿಂದೆ ಸರಿದ. ಮೇಡಂ, ಯಜಮಾನರು ಮನೆಯಲ್ಲಿ ಇದ್ದಾರೆ. ಇದು ತಪ್ಪು. ಪಾಪ, ಅವರು ದೇವರು ಅಂತ ಮನುಷ್ಯರು ಅಂದ. ನನಗೆ ಇನ್ನಷ್ಟು ಸಿಟ್ಟು ಬಂತು. ದೇವರು? ಅವನು ದೆವ್ವ ಕಣೋ. ನನ್ನನ್ನ ಜೀವಂತ ಹೆಣ ಮಾಡಿರೋನು ಅವನು. ನೀನು ನನಗೆ ಬುದ್ಧಿ ಹೇಳೋಕೆ ಬರಬೇಡ. ಸಾಲ ತಗೊಂಡಿರೋದು ನೆನಪಿದೆಯಾ ಇಲ್ವಾ? 10 ಲಕ್ಷ ಅಂತ ದ್ವೇಷದಿಂದ ಕಿರುಚಿದೆ. ರಾಧವ ಸುಮ್ಮನೆ ತಲೆ ತಗ್ಗಿಸಿದ. ಅವನ ಮೌನವನ್ನು ನಾನು ಒಪ್ಪಿಗೆ ಅಂದುಕೊಂಡೆ. ಸರಿ, ಈಗ ಹೋಗು. ನಾಳೆ ವಿಕ್ರಮ್ ಹೋದ ಮೇಲೆ ಬಾ. ಆದರೆ ನೆನಪಿರಲಿ, ನೀನು ನನ್ನವನು ಅಂತ ಹೇಳಿ ಕಳಿಸಿದೆ. ಮರುದಿನ ವಿಕ್ರಮ್ ಹೋದರು. ಮನೆ ಮತ್ತೆ ಖಾಲಿಯಾಯಿತು. ರಾಘವ ಅಮ್ಮನ ಆಪರೇಷನ್ ಆಗಿ ಅವರು ಹುಷಾರಾಗಿದ್ದರು. ರಾಘವ ಊರಿಗೆ ಹೋಗಿ ಬಂದಿದ್ದ. ಅವನ ನಡವಳಿಕೆಯಲ್ಲಿ ಬದಲಾವಣೆ ಇತ್ತು. ಅಂದು ರಾತ್ರಿ ನಾನು ಅವನಿಗೆ ಕರೆ ಮಾಡಿದೆ. ರಾಘವ, ಬೇಗ ಬಾ, ನಿನಗೋಸ್ಕರ ಕಾಯುತ್ತಿದ್ದೇನೆ ಎಂದೆ. ಅವನು ಬಂದ. ಆದರೆ ಈ ಬಾರಿ ಅವನು ತಲೆ ತಗ್ಗಿಸಿ ಬರಲಿಲ್ಲ. ನೇರವಾಗಿ ಎದೆ ಸೆಟ್ಟಿಸಿ ಬಂದ. ಅವನ ಕೈಯಲ್ಲಿ ಒಂದು ಕವರ್ ಇತ್ತು. ಅವನ ಕಣ್ಣುಗಳಲ್ಲಿ ಭಯದ ಬದಲು ಕೆಂಪು ಇತ್ತು. ಅದು ಸಿಟ್ಟಿನ ಕೆಂಪು. ನಾನು ಸೋಫಾದಲ್ಲಿ ಕುಳಿತು, ಏನೋ ರಾಘವ, ಇವತ್ತು ತುಂಬಾ ಲೇಟ್, ಬಾ ಹತ್ತಿರ ಕೂತ್ಕೋ ಅಂತ ಕೈ ಚಾಚಿದೆ. ರಾಘವ ನನ್ನ ಕೈಯನ್ನು ಬಲವಾಗಿ ತಳ್ಳಿದ. ನಾನು ಶಾಕ್ ಆಗಿ ನೋಡಿದೆ. ಕೆಲಸದವನಿಗೆ ಇಷ್ಟು ಸೊಕ್ಕು ಅಂತ ಗದರಿದೆ. ರಾಘವ ತನ್ನ ಜೇಬಿನಲ್ಲಿದ್ದ ಕವರ್ ಅನ್ನು ತೆಗೆದು ನನ್ನ ಮುಖದ ಮೇಲೆ ಎಸೆದ. ನೋಟಿನ ಕಂತೆಗಳು ಸೋಫಾದ ಮೇಲೆ, ನೆಲದ ಮೇಲೆ ಚಲ್ಲಾಪಿಲ್ಲಿಯಾಗಿ ಬಿದ್ದವು. ನಾನು ಕಕ್ಕಬಿಕ್ಕಿಯಾದೆ. ಏನಿದು ಅಂತ ಕೇಳಿದೆ. ರಾಘವ ಗರ್ಜಿಸಿದ. ಇಗೋ ನಿನ್ನ 5 ಲಕ್ಷ. ಬಡ್ಡಿ ಬೇಕಿದ್ರೆ ಹೇಳು, ನನ್ನ ಚರ್ಮ ಸುಲಿದು ಚಪ್ಪಲಿ ಮಾಡಿಕೊಡ್ತೀನಿ. ಆದರೆ ನನ್ನ ಮಾನ ಪ್ರಾಣ ಕೇಳಬೇಡಿ ಮೇಡನ್. ನಾನು ನಂಬೋಕೆ ಆಗದೆ ನೋಡಿದೆ. ಇವನಿಗೆ ಇಷ್ಟು ದುಡ್ಡು ಎಲ್ಲಿಂದ ಬಂತು? ರಾಘವ ಮುಂದುವರೆದ. ನನ್ನ ಊರಲ್ಲಿದ್ದ ಒಂದೇ ಒಂದು ತುಂಡು ಜಮೀನಿತ್ತು. ಅದನ್ನ ಮಾರಿಬಿಟ್ಟೆ. ನನ್ನ ಅಪ್ಪನ ನೆನಪು ಅದು. ಆದರೆ ಆ ನೆನಪಿಗಿಂತ ನನ್ನ ತಾಯಿಯ ಪ್ರಾಣ ಮತ್ತು ನನ್ನ ಸ್ವಾಭಿಮಾನ ಮುಖ್ಯ ಅಂತ ಅನಿಸಿತು. ತಗೋ ನಿನ್ನ ದುಡ್ಡು. ಇನ್ಮುಂದೆ ನಾನು ನಿನ್ನ ಗುಲಾಮನಲ್ಲ. ಅವನ ಧ್ವನಿ ಇಡೀ ಬಂಗಲೆಯಲ್ಲಿ ಪ್ರತಿಧ್ವನಿಸಿತು. ನನ್ನ ಅಹಂಕಾರಕ್ಕೆ ಮೊದಲ ಬಾರಿಗೆ ಪೆಟ್ಟು ಬಿದ್ದಿತ್ತು. ಆದರೆ ಮಾಳವಿಕ ಅಷ್ಟು ಸುಲಭವಾಗಿ ಸೋಲುವವಳಲ್ಲ. ನಾನು ಎದ್ದು ನಿಂತೆ. ನನ್ನ ಕಣ್ಣಲ್ಲಿ ದ್ವೇಷದ ಬೆಂಕಿ ಇತ್ತು. ಏನೋ ದುಡ್ಡು ಬಿಸಾಕಿದ್ರೆ ಮುಗಿತಾ? ನನ್ನ ವಿರುದ್ಧ ಹೋದರೆ ಏನಾಗುತ್ತೆ ಗೊತ್ತಾ ರಾಘವ ಅಂತ ಬೆದರಿಸಿದೆ. ನಾನು ನೆಲದ ಮೇಲಿದ್ದ ದುಡ್ಡಿನ ಕಂತೆಗಳನ್ನು ಕಾಲಿನಿಂದ ಒದ್ದೆ. ರಾಘುವಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೆ. ನೋಡು ರಾಘವ, ನೀನು ಕೊಟ್ಟಿರೋದು ಬರೀ ಅಸಲು, ಬಡ್ಡಿ ಇನ್ನೂ ಬಾಕಿಯಿದೆ. ಅಷ್ಟೇ ಅಲ್ಲ, ನನ್ನ ಮನೆಯ ಕೆಲಸದವನು ನನ್ನ ಮೇಲೆ ಹಲ್ಲೆ ಮಾಡೋಕೆ ಬಂದಿದ್ದ, ಕಳ್ಳತನ ಮಾಡೋಕೆ ಬಂದಿದ್ದ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ನಿನ್ನ ಗತಿ ಏನಾಗುತ್ತೆ ಯೋಚನೆ ಮಾಡು. ಪೊಲೀಸರು ಬಂದು ನಿನ್ನನ್ನ ಎಳ್ಕೊಂಡು ಹೋಗ್ತಾರೆ. ನಿನ್ನ ತಾಯಿಗೆ ಮತ್ತೆ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾಳೆ ಅಂತ ಅತ್ಯಂತ ಕೀಳುಮಟ್ಟದ ಬೆದರಿಕೆ ಹಾಕಿದೆ. ನನಗೆ ಗೊತ್ತಿತ್ತು ಬಡವರು ಪೊಲೀಸರಿಗೆ ಹೆದರುತ್ತಾರೆ ಅಂತ. ಅವನನ್ನು ಹೆದರಿಸಿ ಮತ್ತೆ ನನ್ನ ಕಾಲ್ಡಿಯಲ್ಲಿ ಇಟ್ಟುಕೊಳ್ಳಬೇಕು ಅನ್ನೋದು ನನ್ನ ಪ್ಲಾನ್ ಆಗಿತ್ತು. ಆದರೆ ರಾಧವ ನಕ್ಕ. ಅದು ಸಾಮಾನ್ಯ ನಗುವಲ್ಲ, ಹತಾಶೆಯ ನಂತರ ಬರುವ ಧೈರ್ಯದ ನಗು. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ ಮೇಡಂ? ಕೊಡಿ. ಈಗಲೇ ಫೋನ್ ಮಾಡಿ ಕರೀರಿ ಅಂತ ಸವಾಲು ಹಾಕಿದ. ನಾನು ತಬ್ಬಿಬ್ಬಾದೆ. ರಾಘವ ನನ್ನ ಹತ್ತಿರ ಬಂದು, ನೀವು ನನ್ನ ಮೇಲೆ ಕಳ್ಳತನದ ಕೇಸ್ ಹಾಕಿದ್ರೆ ನಾನು ಜೈಲಿಗೆ ಹೋಗೋಕೆ ರೆಡಿ ಇದ್ದೀನಿ. ಆದರೆ ನೆನಪಿರಲಿ, ನಾನು ಕೋರ್ಟ್ ಮುಂದೆ, ಮೀಡಿಯಾ ಮುಂದೆ ಮತ್ತು ನಿಮ್ಮ ಗಂಡನ ಮುಂದೆ ಸತ್ಯ ಹೇಳ್ತೀನಿ. ಈ ಮಾಳವಿಕ ಮೇಡಂ ಯಾಕೆ ನನಗೆ ಸಾಲ ಕೊಟ್ರು, ಆ ಸಾಲದ ಬದಲಿಗೆ ರಾತ್ರಿ ಹೊತ್ತು ನನ್ನ ಹತ್ರ ಏನು ಕೇಳ್ತಿದ್ರು, ಯಾವ ಕೆಲಸ ಮಾಡಿಸ್ತಿದ್ರು ಅಂತ ಎಳೆಯಾಗಿ ಬಿಚ್ಚಿಡ್ತೀನಿ ಅಂದ. ನನ್ನ ಎದೆ ಜಲ್ ಅಂದಿತು. ಸಮಾಜದ ಮರ್ಯಾದೆ, ನನ್ನ ಸ್ಟೇಟಸ್, ನನ್ನ ಗಂಡನ ರಿಯಾಕ್ಷನ್ ಇವೆಲ್ಲವೂ ಕಣ್ಣ ಮುಂದೆ ಬಂತು. ರಾಧವ ಸುಮ್ಮನಾಗಲಿಲ್ಲ. ನನ್ನ ಹತ್ರ ಕಳೆದುಕೊಳ್ಳೋಕೆ ಏನೂ ಇಲ್ಲ ಮೇಡಂ. ಜಮೀನು ಹೋಯ್ತು, ಮಾನ ಹೋಯ್ತು. ಆದರೆ ನಿಮಗೆ ನಿಮ್ಮ ಮರ್ಯಾದೆ ಹರಾಜಾಗುತ್ತೆ. ಪೇಪರ್ನಲ್ಲಿ ನಿಮ್ಮ ಫೋಟೋ ಬರುತ್ತೆ. ಊರಲ್ಲೆಲ್ಲ ನಿಮ್ಮ ಬಗ್ಗೆ ಮಾತಾಡ್ತಾರೆ. ಅದಕ್ಕೆ ರೆಡಿ ಇದ್ದೀರಾ ಅಂತ ಕೇಳಿದ. ನನ್ನ ಬಾಯಿಂದ ಮಾತುಗಳೇ ಹೊರಡಲಿಲ್ಲ. ಇಷ್ಟು ದಿನ ನಾನು ಆಡಿಸ್ತಿದ್ದ ಗೊಂಬೆ ಇವತ್ತು ತಿರುಗಿ ಬಿದ್ದು ನನ್ನ ಕುತ್ತಿಗೆಗೆ ಕೈ ಹಾಕಿತ್ತು. ನನ್ನ ಅಹಂಕಾರ, ದರ್ಪ ಎಲ್ಲವೂ ಆ ಕ್ಷಣದಲ್ಲಿ ಕರಗಿ ನೀರಾಯಿತು. ಭಯದಿಂದ ನಾನು ಹಿಂದೆ ಸರಿದೆ.
ರಾಘವ ನನ್ನ ಸ್ಥಿತಿ ನೋಡಿ ಅಸಹ್ಯದಿಂದ ನೋಡಿದ. ಮೇಡಮ್, ನೀವು ಶ್ರೀಮಂತರು ಅಂತ ಹೇಳಿಕೊಳ್ತೀರಾ, ಆದರೆ ಮನಸ್ಸು ಬಿಕಾರಿಗಿಂತ ಕಡೆಯಾಗಿದೆ. ಗಂಡನ ಪ್ರೀತಿ ಸಿಗಲಿಲ್ಲ ಅಂತ ನೀವೊಬ್ಬ ಬಡವನ ಅಸಹಾಯಕತೆಯನ್ನು ಬಳಸಿಕೊಂಡ್ರಿ. ಆ ಮಾತು ನನ್ನ ಕಪಾಳಕ್ಕೆ ಹೊಡೆದಂತೆ ಆಯ್ತು. ಹಣ ಕೊಟ್ಟು ನೀವು ನನ್ನ ಸಮಯವನ್ನ, ನನ್ನ ಶ್ರಮವನ್ನ ಕೊಂಡುಕೊಂಡ್ರಿ, ಆದರೆ ನನ್ನ ಮನಸ್ಸನ್ನಲ್ಲ. ಇನ್ಮೇಲೆ ನಿಮ್ಮ ಸಹವಾಸ ಬೇಡ. ನಾನು ಹಸಿದುಕೊಂಡು ಇದ್ರೂ ಪರವಾಗಿಲ್ಲ, ತಲೆ ಎತ್ತಿ ಬದುಕುತ್ತೀನಿ ಅಂತ ಹೇಳಿ ರಾಘವ ಬಾಗಿಲ ಕಡೆ ನಡೆದ. ಅಷ್ಟರಲ್ಲಿ ಕಮಲಾ ಅಡುಗೆ ಮನೆಯಿಂದ ಹೊರಗೆ ಬಂದಳು. ಅವಳು ಇಷ್ಟು ಹೊತ್ತು ಎಲ್ಲವನ್ನೂ ಕೇಳಿಸಿಕೊಳ್ತಿದ್ಲು ಅಂತ ನನಗೆ ಗೊತ್ತಾಯಿತು. ಅವಳು ರಾಘವನನ್ನ ನೋಡಿ ಕೈಮುಗಿದಳು. ರಾಘವ ಅವಳನ್ನ ನೋಡಿ ನಕ್ಕು, ಬರ್ತೀನಿ ಕಮಲಕ್ಕ ಅಂತ ಹೇಳಿ ಹೊರಟು ಹೋದ. ನಾನು ಆ ದೊಡ್ಡ ಹಾಲಿನಲ್ಲಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದ 5 ಲಕ್ಷ ರೂಪಾಯಿ ನೋಟುಗಳ ಮಧ್ಯೆ ಒಂಟಿಯಾಗಿ ಕುಳಿತೆ. ರಾಘವ ಹೋಗುವಾಗ ಬಾಗಿಲು ಹಾಕಿರಲಿಲ್ಲ. ಹೊರಗಿನ ಗಾಳಿ ಒಳಗೆ ಬಂದು ನೋಟುಗಳನ್ನು ಹಾರಿಸುತ್ತಿತ್ತು. ಆ ನೋಟುಗಳು ನನಗೆ ಕಾಗದದ ಚೂರುಗಳಂತೆ ಕಂಡವು. ನನ್ನ ಗಂಡನಿಗೆ ನಾನು ಬೇಡ, ನಾನು ಆಸೆಪಟ್ಟ ಹುಡುಗನಿಗೂ ನಾನು ಬೇಡ. ನನ್ನ ಹತ್ರ ಇರೋದು ಬರೀ ಈ ನಿರ್ಜೀವ ಬಂಗಲೆ ಮತ್ತು ದುಡ್ಡು. ನಾನು ಕನ್ನಡಿ ನೋಡಿದೆ. ಅದರಲ್ಲಿ ಒಬ್ಬ ಕುರೂಪಿ ರಾಕ್ಷಸಿ ಕಾಣಿಸಿದಳು. ರಾಘವ ಹೇಳಿದ್ದು ನಿಜ. ಬಂಗಲೆಯಲ್ಲಿ ದೀಪವಿದ್ದರೂ ನನ್ನ ಬದುಕಲ್ಲಿ ಕತ್ತಲು ಆವರಿಸಿತು. ಹೊರಗೆ ಹೋದ ರಾಘವ ತನ್ನ ಗುಡಿಸಲಿನಲ್ಲಿ ಕತ್ತಲಿದ್ದರೂ ನೆಮ್ಮದಿಯ ಬೆಳಕಿನಲ್ಲಿ ತಾಯಿಯ ಮಡಿಲಲ್ಲಿ ಮಲಗಿದ್ದ. ಕರ್ಮ ಯಾರನ್ನೂ ಬಿಡಲ್ಲ ಅನ್ನೋದು ನನಗೆ ಅರಿವಾಯಿತು. ನಾನು ನನ್ನ ಒಂಟಿತನವನ್ನು ನೀಗಿಸಿಕೊಳ್ಳಲು ಹೋದ ದಾರಿ ನನ್ನನ್ನು ಮತ್ತಷ್ಟು ಭಯಂಕರವಾದ ಒಂಟಿತನಕ್ಕೆ ತಳ್ಳಿತು. ಈಗಾಗಲೇ ನಾನು ಮಾಡಿದ ತಪ್ಪಿನ ಅರಿವಾಗಿತ್ತು. 1 ವರ್ಷದ ನಂತರ ನಾನು ರಾಧವನ ಮನೆಗೆ ಹೋದೆ. ಅವನು ನನ್ನನ್ನು ನೋಡಿ ಆಶ್ಚರ್ಯಗೊಂಡನು, ಆದರೆ ಅವನ ಮುಖದಲ್ಲಿ ಕೋಪವಿರಲಿಲ್ಲ. ಅವನು ನನ್ನನ್ನು ಬನ್ನಿ ಮೇಡಮ್, ಯಾಕೆ ಬಂದಿದ್ದೀರಾ ಅಂತ ಕೇಳಿದ. ಅವನ ಸ್ವಭಾವ ನನ್ನ ಶ್ರೀಮಂತಿಕೆಗೆ ನಾಚಿಕೆ ತರುವಂತಿತ್ತು. ಅಲ್ಲಿಗೆ ಹೋದ ಮೇಲೆ ಗೊತ್ತಾಯಿತು ಅವನ ತಾಯಿ ಈಗಾಗಲೇ ಮರಣ ಹೊಂದಿದ್ದಾರೆ ಅಂತ. ನಾನು ಮಾಡಿದ ತಪ್ಪಿಗೆ ಅವನ ಹತ್ತಿರ ಕೈ ಜೋಡಿಸಿ ಕ್ಷಮೆ ಕೇಳಿದೆ. ಅವನು ಕಿಂಚಿತ್ತೂ ಯೋಚಿಸದೆ ನನ್ನನ್ನು ಕ್ಷಮಿಸಿಬಿಟ್ಟ. ಆದರೆ ನಾನು ಅಲ್ಲಿಗೆ ಹೋದ ವಿಷಯ ಬೇರೆಯೇ ಇತ್ತು. ಏನಂದ್ರೆ, ನನ್ನ ಗಂಡನ ಹತ್ತಿರ ಈಗಾಗಲೇ ಡಿವೋರ್ಸ್ ತಗೊಂಡಿದ್ದೆ. ನನ್ನ ಮುಂದಿನ ಬಾಳನ್ನು ರಾಧವನ ಜೊತೆ ಕಳೆಯಲು ಬಯಸಿದ್ದೆ. ಆದರೆ ಅವನು ಒಪ್ಪುತ್ತಾನೋ ಇಲ್ಲವೋ ಎಂದು ಗೊತ್ತಿರಲಿಲ್ಲ. ನನ್ನ ಎಲ್ಲ ಕಷ್ಟಗಳನ್ನ ಅವನ ಹತ್ತಿರ ಹೇಳಿಕೊಂಡೆ. ನನ್ನ ಗಂಡ ನನಗೆ ಕೊಡುವ ಕಿರುಕುಳದ ಬಗ್ಗೆ ಮತ್ತು ನನಗೆ ಇನ್ನೂ ಮಕ್ಕಳಾಗದೇ ಇರುವ ಬಗ್ಗೆ. ಅವನಿಗೆ ಈಗ ನನ್ನ ಬಗ್ಗೆ ಪಾಪ ಅನಿಸುತ್ತಿತ್ತು. ಮೃದು ಸ್ವಭಾವದ ಅವನು ಮೊದಲಿಗೆ ಒಪ್ಪದಿದ್ದರೂ ಆಮೇಲೆ ನನ್ನನ್ನು ಮದುವೆಯಾಗಲು ಒಪ್ಪಿದ. ನನ್ನ ಖುಷಿಗೆ ಪಾರವೇ ಇರಲಿಲ್ಲ, ಯಾಕಂದ್ರೆ ನನಗೆ ಈಗ ಪ್ರಪಂಚದಲ್ಲಿ ನಾನೇ ಶ್ರೀಮಂತಳು ಅನಿಸುತ್ತಿತ್ತು. ಮಾರನೇ ದಿನವೇ ದೇವಸ್ಥಾನದಲ್ಲಿ ನಮ್ಮಿಬ್ಬರ ಮದುವೆ ಆಯಿತು. ಆ ರಾತ್ರಿ ಅವನು ನನ್ನ ಗುಲಾಮನಾಗಿ ಅಲ್ಲ, ನನ್ನ ಗಂಡನಾಗಿ ಇದ್ದ. ನಾನು ಹಾಲನ್ನು ತೆಗೆದುಕೊಂಡು ನಾಚಿಕೆಯಿಂದ ಅವನ ಹತ್ತಿರ ಹೋದೆ. ಅವನ ನೋಟ ನನ್ನ ಮುಖವನ್ನು ಕೆಂಪಾಗಿಸಿತ್ತು. ಯಾಕಂದ್ರೆ ಈಗ ನಾನು ಅವನ ಮನಸ್ಸನ್ನು ನನ್ನ ಹಣದಿಂದ ಅಲ್ಲ, ನನ್ನ ಪ್ರೀತಿಯಿಂದ ಗಳಿಸಿದ್ದೆ. ಅವನ ಪಕ್ಕಕ್ಕೆ ಹೋಗಿ ಹಾಲನ್ನು ಕೊಟ್ಟು ಕುಳಿತೆ. ನಾವು ಒಬ್ಬರನ್ನೊಬ್ಬರು ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಿದ್ದೆವು. ನಮ್ಮ ಎದೆ ಬಡಿತ ಜೋರಾಗಿತ್ತು. ಅವನು ಮೆಲ್ಲನೆ ನನ್ನ ಕೈಯನ್ನು ಹಿಡಿದನು. ನನ್ನ ಮೈ ನಡುಗಲು ಶುರುವಾಯಿತು. ಹಾಗೆ ಮೆಲ್ಲನೆ ನಮ್ಮ ಕಬಡ್ಡಿ ಆಟ ಶುರುವಾಯಿತು. ಅವನು ಪೂರ್ತಿ ಮನಸ್ಸಿನಿಂದ ಸುಮಾರು 1 ತಾಸು ನನ್ನ ಜೊತೆ ಕಬಡ್ಡಿ ಆಡಿದನು. ಇಂಥ ಸುಖವನ್ನು ನಾನು ಎಂದೆಂದಿಗೂ ಅನುಭವಿಸಿರಲಿಲ್ಲ. ಆ ರಾತ್ರಿ ವಿವಿಧ ಭಂಗಿಗಳಲ್ಲಿ ನಮ್ಮ ಆಟ ನಡೆಯಿತು. ಕೊನೆಗೂ ನನ್ನ ಒಂಟಿತನ ರಾಘವನಿಂದಲೇ ಕೊನೆಯಾಯಿತು. ಗೆಳೆಯರೇ, ಈ ಕಥೆಯಿಂದ ತಿಳಿದುಬರುವುದು ಏನೆಂದರೆ, ಹಣದಿಂದ ಹಾಸಿಗೆಯನ್ನು ಕೊಂಡುಕೊಳ್ಳಬಹುದು, ಆದರೆ ನಿದ್ದೆಯನ್ನಲ್ಲ. ಮನುಷ್ಯರನ್ನು ಕೊಂಡುಕೊಳ್ಳಬಹುದು, ಆದರೆ ಅವರ ಮನಸ್ಸನ್ನಲ್ಲ. ಇಂದಿನ ಕಾಲಘಟ್ಟದಲ್ಲಿ ಶ್ರೀಮಂತಿಕೆ ಮತ್ತು ಅಧಿಕಾರದ ದರ್ಪದಿಂದ ಬಡವರ ಅಸಹಾಯಕತೆಯನ್ನು ಬಳಸಿಕೊಳ್ಳುವ ಇಂತಹ ಎಷ್ಟೋ ಘಟನೆಗಳು ಸಮಾಜದಲ್ಲಿ ನಡೆಯುತ್ತಲೇ ಇವೆ. ಮಾಳವಿಕಳಂಥವರು ತಮ್ಮ ಒಂಟಿತನವನ್ನು ನೀಗಿಸಿಕೊಳ್ಳಲು ಹಣದ ಆಮಿಷವೊಡ್ಡಿ ಮುಗ್ಧರ ಭಾವನೆಗಳ ಜೊತೆ ಆಟವಾಡುತ್ತಾರೆ. ಆದರೆ ನೆನಪಿಡಿ, ಸ್ವಾಭಿಮಾನ ಅನ್ನುವುದು ಪ್ರತಿಯೊಬ್ಬರಿಗೂ ಇರುತ್ತೆ, ಅದು ಬಡವರಿರಲಿ ಅಥವಾ ಶ್ರೀಮಂತರಿರಲಿ. ರಾಧುವಿನ ಪಾತ್ರ ನಮಗೆ ಕಲಿಸಿಕೊಡುವುದು ಏನೆಂದರೆ, ಎಷ್ಟೇ ಕಷ್ಟ ಬಂದರೂ ನಮ್ಮ ತತ್ವ, ಮೌಲ್ಯ ಮತ್ತು ಮಾನವನ್ನು ಹಣಕ್ಕೆ ಮಾರಿಕೊಳ್ಳಬಾರದು. ಅನ್ಯಾಯದ ದಾರಿಯಲ್ಲಿ ಸಿಗುವ ಸುಖ ಅಥವಾ ಹಣ ಶಾಶ್ವತವಲ್ಲ. ಕೊನೆಗೆ ಉಳಿಯುವುದು ನಮ್ಮ ಪ್ರಾಮಾಣಿಕತೆ ಮಾತ್ರ. ಅಧಿಕಾರದ ಅಮಲಿನಲ್ಲಿ ಇರುವವರು ಇಂದಲ್ಲ ನಾಳೆ ತಲೆ ತಗ್ಗಿಸಲೇಬೇಕು.